ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನೆಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಮಗಳಿಗೆ ಹುಷಾರಿಲ್ಲ ಅಂತ. ಅದು ತುಂಬಾ ಜೋರಾಗಿಬಿಟ್ಟು, ಅಂದರೆ ಅವಳಿಗೆ ವಾಮಿಟ್ ಇತ್ತು, ಅಲ್ಲಿಂದ ಲೂಸ್ ಮೋಷನ್ ಎಲ್ಲ ಆಗಿಬಿಟ್ಟು ತುಂಬಾ ಜೋರಾಯಿತು. ಅದಾದಮೇಲೆ ಡಾಕ್ಟರ್ ಹತ್ರ ಎಲ್ಲ ಕರ್ಕೊಂಡು ಹೋಗಿದ್ವಿ. ಆಮೇಲೆ ಕೆಲವು ಮೆಡಿಸಿನ್ ಎಲ್ಲ ಕೊಟ್ಟರು. ಅದಾದ ನೆಕ್ಸ್ಟ್ ಡೇಯಿಂದ ಅವಳಿಗೆ ನಾನು ಫುಡ್ ಆಗಿರ್ಬೋದು, ಮೆಡಿಸಿನ್ ಎಲ್ಲ ಯಾವ ರೀತಿ ಕೊಡ್ತಾ ಇದ್ದೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಿಮ್ಗೆ ಕೂಡ ಹೆಲ್ಪ್ ಆಗ್ಬೋದು. ಸೊ ಬೆಳಗ್ಗೆನೇ ಅವಳಿಗೆ ಬ್ರೇಕ್ಫಾಸ್ಟ್ ಅಂತ ಏನೂ ಮಾಡ್ತಾಯಿಲ್ಲ, ಬಾಯ್ಲ್ಡ್ ರೈಸ್ ಗಂಜಿ ಮಾಡ್ತಾ ಇದ್ದೀನಿ. ಇದು ಅವಳಿಗೆ ಹೊಟ್ಟೆ ಕೂಡ ಗಟ್ಟಿ, ಸ್ವಲ್ಪ ತಿಂದ್ರೂ ಸಾಕಾಗುತ್ತೆ ಆ್ಯಂಡ್ ಒಳ್ಳೆಯದು ಅಂತ ಇದನ್ನೇ ಬೆಳಿಗ್ಗೆನೇ ರೈಸಿಗೆ ಇಡ್ತಾ ಇದ್ದೀನಿ. ಅದರ ಜೊತೆಗೆ ಅವಳಿಗೆ ಖಾಲಿ ಹೊಟ್ಟೆಗೆ ಮೆಡಿಸಿನ್ ಕೊಡೋದಕ್ಕಿದೆ. ಇದು ಏನಂದರೆ ನೆಕ್ಸ್ಟ್ ಪ್ರೋ ಜೂನಿಯರ್ ಅಂತ ಒಂದು ಪೌಡರು, ಇದನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೊಡೋದು. 25 ml ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೊಡಬೇಕು. ಆದರೆ ಇದನ್ನು ಬೇರೆ ರೀತಿ ಕೊಟ್ಟರೆ ಅವಳು ಕುಡಿಯೋದಿಲ್ಲ, ಹಾಗಾಗಿ ಗ್ಲಾಸಲ್ಲಿ ಹಾಕಿ ಕೊಡ್ತಾಯಿದ್ದೀನಿ. ಗ್ಲಾಸಲ್ಲಾದರೆ ಸ್ವಲ್ಪ ಆದರೂ ಹೊಟ್ಟೆಗೆ ಹೋಗುತ್ತೆ ಅಂತ. ಪಿಲ್ಲರಲ್ಲಿ ಕೂಡ ಕೊಡ್ಬೋದು. ಪಿಲ್ಲರಲ್ಲಾದರೆ ಒಂದು ಪಿಲ್ಲರಲ್ಲಿ 1 ml ಮಾತ್ರ ಕೊಡೋದಕ್ಕಾಗೋದು, 25 ಸಲ ಕೊಡೋದಕ್ಕಾಗಲ್ಲ. ಹಾಗಾಗಿ ಗ್ಲಾಸಲ್ಲಿ ಹಾಕಿ ಕೊಡ್ತಾಯಿದ್ದೀನಿ. ಸೊ ಬಾಟಲಲ್ಲಿ ಹಿಂದಿನ ರಾತ್ರಿ ಕೊಟ್ಟಿದ್ದೆ, ಕುಡ್ದೇ ಇಲ್ಲ, ಹಾಗಾಗಿ ಗ್ಲಾಸಲ್ಲಿ ಕೊಡ್ತಾ ಇರೋದು. ಇದು ಮೇಯ್ನಾಗಿ ಏನಕ್ಕೆ ಕೊಡೋದು ಅಂದರೆ ಲೂಸ್ ಮೋಷನಿಗೆ, ಹಾಗೆ ವಾಮಿಟ್ ಬಂದಂಗೆ ಆಗೋದು, ಎದೆ ಉರಿ ಆ್ಯಂಡ್ ಚೆಸ್ಟಿಗಿಂತ ಕೆಳಗಡೆ ಪೇಯ್ನ್, ಗ್ಯಾಸ್ ತುಂಬಿಕೊಂಡಿದೆ, ಈ ರೀತಿ ಎಲ್ಲ ಆಗೋದಕ್ಕೆ ರಿಲೀಫ್ ಆಗುತ್ತೆ ಅಂತ ಕೊಡುವಂಥದ್ದು. ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಕೊಡುವಂಥದ್ದು. ಊಟ ಅಂದರೆ ನಾವು ಬ್ರೆಸ್ಟ್ ಫೀಡ್ ಮಾಡೋದಕ್ಕಿಂತನೂ ಅರ್ಧ ಗಂಟೆ ಮುಂಚೆ ಕೊಡುವಂಥದ್ದು. ಹಾಗೆ ಇದನ್ನು ಡಾಕ್ಟರ್ ಸಜೆಸ್ಟ್ ಮಾಡಿರೋದು. ನಾವು ಒಂದು ಸಲ ಕೊಟ್ಟು ನಿಲ್ಲಿಸೋಂಗಿಲ್ಲ, ಒಂದು ಕೋರ್ಸ್ನ ಕಂಪ್ಲೀಟ್ ಮಾಡಬೇಕು. ಇದು ನಮಗೆ 3 days ಬರ್ಕೊಟ್ಟಿದ್ರು, ಬೆಳಿಗ್ಗೆ ರಾತ್ರಿ ಕೊಡೋದಕ್ಕೆ. ಹಾಗಾಗಿ ಇದನ್ನು ಕಂಪ್ಲೀಟ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನಾವು ಏನೇ ಮೆಡಿಸಿನ್ ಕೊಟ್ಟರು ಅದು ವರ್ಕ್ ಆಗೋದಿಲ್ಲ. ಹಾಗಾಗಿ ಯಾವುದೇ ಒಂದು ಡಾಕ್ಟರ್ ನಮಗೆ ಸಜೆಸ್ಟ್ ಮಾಡಿದರೆ ಆ ಒಂದು ಕೋರ್ಸ್ನ ನಾವು ಕಂಪ್ಲೀಟ್ ಮಾಡಲೇಬೇಕು. ಸೊ ಹಾಗಾಗಿ ಬೆಳಿಗ್ಗೆ ಇದನ್ನು ಕೊಡ್ತಾ ಇದ್ದೀನಿ. ನೋಡಿ, ಕಂಪ್ಲೀಟಾಗಿ ಅವಳು ಕುಡ್ದಿಲ್ಲ, ಸ್ವಲ್ಪ ಬಿಟ್ಟಳು. ಸ್ವಲ್ಪನಾದರೂ ಹೋಯ್ತಲ್ಲ, ಒಂದು 10-15 ml ಆದರೂ ಹೋಯಿತು. ಉಳಿದಿರೋದೆಲ್ಲ ಕುಡಿಯುವಾಗ ಆ ಕಡೆ ಈ ಕಡೆ ಎಲ್ಲ ಚೆಲ್ಲೋಯ್ತು. ಬಟ್ ಪರವಾಗಿಲ್ಲ, ಅಷ್ಟಾದರೂ ಹೋಯ್ತಲ್ಲ ಅಂತ ನಂಗೆ ಸಮಾಧಾನ. ಮಕ್ಕಳಿಗೆ ಮೆಡಿಸಿನ್ ಕೊಡೋದು ಅಷ್ಟೊಂದು ಸುಲಭ ಇಲ್ಲ, ಸಾಕು ಮಾಡಿಬಿಡ್ತಾರೆ. ಹಾಗೆ ಇವಾಗ ಸ್ವಲ್ಪ ಓಕೆ ಆಗಿದ್ದಾಳೆ, ಹಾಗಾಗಿ ಓಡಾಡ್ತಾ ಇದ್ದಾಳೆ. 2 ದಿವಸ ಅಂತ ಅವಳನ್ನು ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಅವಳಿಗೆ ವಾಮಿಟಿದ್ದು ಕೂಡ ಮೆಡಿಸಿನ್ ಕೊಟ್ಟಿದ್ದರು ಬಿಫೋರ್ ಫುಡ್ ಕೊಡೋದಕ್ಕೆ, ಮಾತ್ರ ಅದನ್ನು ನಾವು ಕೊಟ್ಟಿಲ್ಲ. ಏನಕ್ಕೆ ಅಂದರೆ ಅವರು ವಾಮಿಟ್ ಇದ್ದರೆ ಮಾತ್ರ ಕೊಡಿ ಅಂತ ಹೇಳಿದರು. ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಅವಳಿಗೆ ವಾಮಿಟ್ಟು ಇರಲಿಲ್ಲ, ಲೂಸ್ ಮೋಷನ್ ಇತ್ತು. ಸೊ ಹಾಗೆ ಎಲ್ಲಿಂದ ಬಂತು ಅಂದರೆ ಇದು ವೈರಲ್ ಆಗಿ ನನ್ನ ಮಗನಿಗೆ ಕೂಡ ಇತ್ತು. ನಾನು 2 ಮಕ್ಕಳನ್ನು ನೋಡೋದ್ರಿಂದ ಅಲ್ಲಿಂದ ಸ್ಪ್ರೆಡ್ ಆಗಿರ್ಬೋದು. ಹಾಗೆ ಸಮ್ಮರ್ಗೆ ಈ ರೀತಿ ಇದೆಲ್ಲ ಬರೋದು ಕಾಮನ್ನು, ನೀವು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿದರು. ಹೊರಗಡೆ ಫುಡ್ಡೆಲ್ಲ ಮಕ್ಕಳಿಗೆ ಜಾಸ್ತಿ ತಿನ್ನಿಸ್ಬೇಡಿ ಅಂತ. ಅಂದರೆ ಮಗ ಎಲ್ಲ ತಿಂತಾನೆ, ಅವನನ್ನು ಎಷ್ಟೊಂದು ಸ್ಟಾಪ್ ಮಾಡೋದು, ಒಂದೊಂದು ಸಲ ಆಸೆಪಟ್ಟು ಕೇಳ್ತಾನೆ. ಹಾಗಾಗಿ ಜ್ಯೂಸು ಈ ರೀತಿದೆಲ್ಲ ಕೊಡುವಾಗ ತುಂಬ ನೋಡಿ, ಇದರಿಂದೆಲ್ಲ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿದರು. ಇದು ವಾಮಿಟಿಗೆ ಹೇಳಿದಂಥ ಮೆಡಿಸಿನ್. ಇದನ್ನು ನಾವು ಪರ್ಚೇಸ್ ಕೂಡ ಮಾಡಿರಲಿಲ್ಲ. ಅಹಾನಿ ಕೂಡ ಇದನ್ನೇ ಹೇಳಿದರು, ಸೇಮ್ ಕಾನ್ಸಂಟ್ರೇಷನ್. ಆದರೆ ಇವಳಿಗೆ 1 ml ಅಷ್ಟು ಮಾತ್ರ ಕೊಡಿ, ಅರ್ಧ ಗಂಟೆ ಊಟಕ್ಕಿಂತ ಮುಂಚೆ ಅಂತ ಹೇಳಿದರು. ಆದರೆ ನಾವು ಇದನ್ನು ಕೊಟ್ಟಿಲ್ಲ. ಅಲ್ಲಿಗೆ ಹೋಗುವಾಗ ಅವಳಿಗೆ ವಾಮಿಟ್ ಬಿಟ್ಟು ಲೂಸ್ ಮೋಷನ್ ಶುರುವಾಯ್ತಲ್ಲ, ಹಾಗಾಗಿ ಲೂಸ್ ಮೋಷನ್ಗೆ ಏನೇನು ಬೇಕೋ ಅದನ್ನೇ ಕೊಟ್ಕೊಂಡು ಹೋದ್ವಿ. ವಾಮಿಟ್ ಇದು ಕೊಟ್ಟಿಲ್ಲ. ಮತ್ತು ಜಾಸ್ತಿ ಆಗುತ್ತೆ ಮೆಡಿಸಿನ್ ಅಂತ ನನಗೆ ಟೆನ್ಷನ್ ಆಗೋಕ್ಕೆ ಶುರು ಆಯಿತು. ಆ್ಯಂಡ್ ಡಾಕ್ಟರ್ ಕೂಡ ಹೇಳಿದ್ರು ವಾಮಿಟ್ ಇಲ್ಲ ಅಂದರೆ ಕೊಡೋದಕ್ಕೆ ಹೋಗಬೇಡಿ ಅಂತ. ಮೆಡಿಸಿನ್ ಕೊಟ್ಟಾದಮೇಲೆ ಅರ್ಧ ಗಂಟೆ ಬಿಟ್ಟು ಅವಳಿಗೆ ಬೆಳಗಿನ ಫುಡ್ ಕೊಡ್ತಾ ಇದ್ದೀನಿ. ಇದು ಇವತ್ತು ಬಂದುಬಿಟ್ಟು ಬಾಯ್ಲ್ಡ್ ರೈಸ್ ಅನ್ನ ಮಾಡಿದೆಲ್ಲ, ಅನ್ನ ಅಂದರೆ ಗಂಜಿ ಮಾಡಿದೆ. ಅದನ್ನು ಫಸ್ಟ್ ಈ ರೀತಿ ಮ್ಯಾಶ್ ಮಾಡಿಕೊಂಡು ಅದರ ತಿಳಿನ ಮಿಕ್ಸ್ ಮಾಡಿಬಿಟ್ಟು ಅವಳಿಗೆ ಕೊಡ್ತಾಯಿದ್ದೀನಿ. ನಾವು ಪಾತ್ರದಲ್ಲೆಲ್ಲ ಮಾಡಿದ್ರೆ ದಪ್ಪ ತಿಳಿ ಸಿಗುತ್ತೆ, ಈ ಕುಕ್ಕರಲ್ಲಿ ಮಾಡಿದಾಗ ನೀರು ತಿಳಿನೇ ಸಿಗೋದು, ಮಾತ್ರ ನಮ್ಗೆ ಆಪ್ಷನ್ ಇಲ್ಲ ಅಲ್ವಾ, ಹಾಗಾಗಿ ಇದನ್ನೇ ಕೊಡೋದು. ಚೆನ್ನಾಗಿರುತ್ತೆ. ಅವಳಿಗೆ ಇಷ್ಟನೇ ಆಗ್ತಾ ಇಲ್ಲ ಇದನ್ನು ತಿನ್ನೋದಕ್ಕೆ. ಇವಾಗ ಅವಳು ನಾರ್ಮಲ್ ಆಗಿದ್ದಾಳೆ, ಎಲ್ಲನೂ ಕೇಳ್ತಾಳೆ, ಅದು ಕೊಡು ಇದು ಕೊಡು ಅಂತ. ಅಂದರೆ ನಮ್ಮ ತಟ್ಟೆಗೆಲ್ಲ ಕೈ ಹಾಕೋದಕ್ಕೆ ಬರ್ತಾಳೆ. ಮಾತ್ರ ಅವಳಿಗೆ 3 days ಅಷ್ಟೇ ಅವರು ಮೆಡಿಸಿನ್ ಬರ್ಕೊಟ್ಟಿದ್ದಲ್ಲ, ಅಷ್ಟು ದಿವಸ ಆದರೂ ಅವಳಿಗೆ ಲೈಟ್ ಫುಡ್ ಕೊಡೋಣ, ಜೀರ್ಣ ಚೆನ್ನಾಗಾಗಲಿ ಅಂತ ನಾನು
ಈ ಥರದನ್ನೇ ಕೊಡ್ತಾ ಇದ್ದೀನಿ. ಅವಳು ಕಷ್ಟಪಟ್ಟು ತಿಂತಾಳೆ, ಒಂದು 4-5 ಸ್ಪೂನ್ ತಿಂದರೂ ಸಾಕು ಅಂತ ನಾನು ಅಂದ್ಕೊಳ್ಳೋದು. ಆ್ಯಂಡ್ ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ದು, ಜಾಸ್ತಿ ಫೋರ್ಸ್ ಮಾಡಬೇಡಿ, ಅವಳು ಬ್ರೆಸ್ಟ್ ಮಿಲ್ಕ್ ತಗೋತಾಳೆ ಅಂದರೆ ಸಾಕಾಗುತ್ತೆ, ಸ್ವಲ್ಪ ಫುಡ್ ಕೊಡಿ ಸಾಕು, ಜಾಸ್ತಿ ಫೋರ್ಸ್ ಮಾಡಿ ಎಲ್ಲ ತಿನ್ಸೋದಕ್ಕೆ ಹೋಗಬೇಡಿ ಅಂತ. ಆ್ಯಂಡ್ ಅವಳು ಕೇಳ್ತಾಳೆ, ನಾನು ಮಾತ್ರ ಕೊಡ್ತಾ ಇಲ್ಲ. ಇದೇ ಗಂಜಿ ಅವಳಿಗೆ ಕೊಡ್ತಾ ಇದ್ದೀನಿ. 3 ಟೈಮ್ಸ್ ಕೂಡ ಗಂಜಿನೇ ಕೊಡ್ತಾ ಇದ್ದೀನಿ. ಒಂದೊಂದ್ಸಲ ಅವಳು ವಾಮಿಟ್ ಬಂದಂಗೆ ಆಗುತ್ತೆ ಇದನ್ನು ತಿಂದಾಗ. ಆದರೂ ಕೂಡ ಏನು ಮಾಡೋದು, ಮತ್ತು ನಾನು ಏನೇನೋ ಕೊಟ್ಟು ಈ ಮೆಡಿಸಿನ್ ಇದ್ದಾಗ ಇನ್ನೇನಾದರೂ ಕೊಟ್ಟು ಅದು ಜೀರ್ಣ ಆಗಿಲ್ಲ ಅಂದರೆ ಕಷ್ಟ ಅಂತ ಅವಳಿಗೆ ಈ ರೀತಿ ಗಂಜಿನ ಕೊಡ್ತಾ ಇದ್ದೀನಿ. ಆ್ಯಂಡ್ ಬಾಯ್ಲ್ಡ್ ರೈಸ್ ಗಂಜಿ ಹೊಟ್ಟೆಗೆ ತುಂಬಾ ಒಳ್ಳೆಯದು ಆ್ಯಂಡ್ ಗಟ್ಟಿ ಕೂಡ, ಸ್ವಲ್ಪ ತಿಂದರೂ ಸಾಕಾಗುತ್ತೆ, ಹಸು ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಫೋರ್ಸ್ ಮಾಡಿ 1-2-3 ಸ್ಪೂನು ಅವಳು ಹಿಂದೆ ಹೋಗೇನೆ ಕುಡಿಸ್ತಾ ಇದ್ದೀನಿ. ಸ್ವಲ್ಪ ಇದು ನೀರು ಇರೋದ್ರಿಂದ ಕುಡಿಸೋದಕ್ಕೆ ಕಷ್ಟ, ಸ್ವಲ್ಪ ಗಟ್ಟಿ ಇದ್ದರೆ ಹಾಗೆ ಬಾಯಲ್ಲಿ ಹಾಕಿದ್ರೆ ನುಂಗ್ಬಿಡ್ತಾರೆ. ಬಟ್ ಇದಾದರೆ ಉಗಿಯೋದಕ್ಕೆ ಈಸಿ ಆಗುತ್ತೆ, ಕಷ್ಟ ಆಗುತ್ತೆ. ಆದರೂ ಕೂಡ ಹೆಲ್ತ್ ಇಂಪಾರ್ಟೆಂಟ್ ಅಲ್ಲ ಮಗುವಿದು, ಹಾಗಾಗಿ ಅವಳು ಹಿಂದೆ ಹೋಗ್ತಾ ಇದ್ದೀನಿ. ಹಾಗೆ ಈ ರೀತಿ ಪ್ರೋಬಯೋಟಿಕ್ ಕೂಡ ಕೊಡೋದಕ್ಕೆ ಹೇಳಿದ್ದಾರೆ. ಸೊ ನನ್ನ ಹತ್ರ ಚೆಕ್ ಮಾಡಿದ್ರು, ಕರ್ಡ್ ಏನಾದರೂ ಅಭ್ಯಾಸ ಮಾಡಿಸಿದ್ದೀರಾ ಅಂತ. ನಾವು ಆ ಕರ್ಡ್ ಅಭ್ಯಾಸ ಮಾಡಿಸಿಲ್ಲದ್ರಿಂದ ಅವ್ರು ನಮಗೆ ಈ ರೀತಿ ಲಿಕ್ವಿಡ್ ಕೊಡೋದಕ್ಕೆ ಹೇಳಿದ್ದಾರೆ. ಇದನ್ನು ಕೂಡ ಡೈರೆಕ್ಟಾಗಿ ಕೊಡೋದು ಕಷ್ಟ, ಅದಕ್ಕೆ ನಾನು ಮೆಷರ್ಮೆಂಟ್ ಕಪ್ಪಲ್ಲಿ ಹಾಕಿ ಪಿಲ್ಲರಲ್ಲಿ ಕೊಡ್ತಾ ಇದ್ದೀನಿ, ಅವಾಗ ಈಸಿಯಾಗಿ ಕುಡಿತಾಳೆ. ಹಾಗೆ ಇನ್ ಕೇಸ್ ನಾನು ಕರ್ಡ್ ಅಭ್ಯಾಸ ಮಾಡಿಸಿದ್ದಿದ್ರೆ ಅವರು ಯೋಗಟ್ ಅಥವಾ ಕರ್ಡ್ ಬರ್ಕೊಡ್ತಿದ್ರು, ಅದು ಕೂಡ ಒಳ್ಳೆಯದು. ಈ ಲಿಕ್ವಿಡ್ನ ಈಸಿಯಾಗಿ ತಗೊಂಡು ಇದಕ್ಕೆ ಟೇಸ್ಟ್ ಆಗಿರ್ಬೋದು, ಸ್ಮೆಲ್ ಏನೂ ಇಲ್ಲ, ಒಂಥರ ಕ್ಲಿಯರ್ ವಾಟರ್ ಥರ ಇದೆ. ಹಾಗಾಗಿ ಇದನ್ನು ಏನೂ ಗಲಾಟೆ ಮಾಡದೆ ಕುಡಿದ್ಲು. Good girl. साड़ी खुला. हाँ. ಅದಾದಮೇಲೆ ಅವಳನ್ನು ಮಲಗಿಸ್ದೆ. ಆಮೇಲೆ ಎದ್ದು ಮತ್ತೆ ಅದೇ ಗಂಜಿನ ತಿನ್ನಿಸ್ದೆ. ಆವಾಗ ಕಿರಿಕಿರಿ ಮಾಡ್ತಾಯಿದ್ಲು, ಅದಕ್ಕೆ ನಾವು ಮಧ್ಯಾಹ್ನಕ್ಕೆ ತೊಂಡೆಕಾಯಿ ಪಲ್ಯ ಮಾಡಿದ್ವಿ, ಅದರಿಂದ ಒಂದು ತುಂಡನ್ನು ಅವಳಿಗೆ ಕೊಟ್ಟೆ. ಅವಾಗ ಖುಷಿ ಆಯಿತು, ಏನೋ ಒಂದು ಚೇಂಜ್ ಕೊಡ್ತಾ ಇದ್ದಾಳೆ ಅಂತ. ಇವಾಗ ಕೂಡ್ತಾ ಇದೆ, ಹಾಗಾಗಿ ಎಲ್ಲನೂ ಹರಡಿದ್ದಾಳೆ. ಒಂದು 2-3 ಸಲ ಕ್ಲೀನ್ ಮಾಡಿದೆ, ಮತ್ತೆ ಹಾಗೆ ಮಾಡ್ತಾ ಇದ್ದಾಳೆ, ಹಾಗಾಗಿ ಬಿಟ್ಬಿಟ್ಟಿದ್ದೀನಿ. ಸಂಜೆ ನಾನು ಫ್ರೂಟ್ಸ್ನ, ಗ್ರೇಪ್ಸ್ನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ 2-3 ಕಾರ್ನು ಕೂಡ ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ. ಹಾಗೆ ನೈಟ್ ಸೇಮು, ಅವಳಿಗೆ ಮಧ್ಯಾಹ್ನ ಮೆಡಿಸಿನ್ ಕೊಡೋದಕ್ಕಿಲ್ಲ, ನೈಟ್ ಏನು ಬೆಳಿಗ್ಗೆ ಕೊಟ್ಟೆ ಅದನ್ನೇ ರಿಪೀಟ್ ಮಾಡೋದಕ್ಕಿದೆ. ಹಾಗೆ ಇವತ್ತಿನ ವಿಡಿಯೋ ಇದೆ. ಈ ವಿಡಿಯೋ ಇಷ್ಟ ಆದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್.